ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿರೋ ಒಂದು ವಿಶೇಷವಾದ ಪ್ಲೇಸ್ ಯಾವುದಪ್ಪ ಅಂದರೆ ಶೃಂಗೇರಿ ಅಂದ್ಕೊಂಡ್ಲೇ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಎಲ್ಲರೂ ಸ್ಕೂಲ್ ಟ್ರಿಪ್, ಕಾಲೇಜ್ ಟ್ರಿಪ್ಪಲ್ಲಂತೂ ಹೋಗಿರ್ತೀರ, ಅಥವಾ ಫ್ಯಾಮಿಲಿ ಜೊತೆ ಅಂತೂ ಹೋಗೇ ಇರ್ತೀರ ಆಲ್ಮೋಸ್ಟ್ ಎಲ್ಲರೂ. ಸೊ ಆ ಪ್ಲೇಸ್ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಶುರು ಮಾಡೋಣ. ಹಣ ಬಂದ ಏನೇ ಹೇಳಿ, ಮಲೆನಾಡು ಸೈಡ್ ಡ್ರೈವ್ ಮಾಡೋ ಮಜಾನೇ ಬೇರೆ. ಈ ಚಿಲ್ಡ್ ವೆದರ್ಗೆ ಬೋರೇ ಆಗಲ್ಲ ಗಾಡಿ ಡ್ರೈವ್ ಮಾಡೋಕ್ಕೆ. ಇವಾಗ ನಾವು ಹೋಗ್ತಿರೋದು ಕೊಪ್ಪದಿಂದ ಶೃಂಗೇರಿ ಹೋಗೋ ರೋಡು. ಇನ್ನು ಶೃಂಗೇರಿ ಮಠದ ಬಗ್ಗೆ ಹೇಳೋದಾದರೆ, ಇದನ್ನ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದರು. ಶಂಕರಾಚಾರ್ಯರು ಭಾರತದಲ್ಲಿ ಒಟ್ಟು ಟೋಟಲ್ 4 ಮಠಗಳನ್ನ ಸ್ಥಾಪಿಸಿದರು. ಪೂರ್ವದಲ್ಲಿ ಪೂರಿ ಜಗನ್ನಾಥದಲ್ಲಿ, ಪಶ್ಚಿಮದಲ್ಲಿ ದ್ವಾರಕದಲ್ಲಿ, ಉತ್ತರದಲ್ಲಿ ಬದ್ರಿನಾಥ, ಇನ್ನು ದಕ್ಷಿಣ, ಈಗ ನಾವಿರೋದು ದಕ್ಷಿಣದಲ್ಲಿ ಇಲ್ಲಿ ಶೃಂಗೇರಿ ಮಠನ ಸ್ಥಾಪನೆ ಮಾಡಿದರು. 4 ದಿಕ್ಕಲ್ಲಿ 4 ಮಠ ಸ್ಥಾಪನೆ ಮಾಡಿದರು. ವಿಶೇಷ ಏನಂದರೆ, ಈ ಮಠದಲ್ಲಿ ಅಂದರೆ ಶೃಂಗೇರಿಲಿ ಯಜುರ್ವೇದವನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಒಂದೊಂದು ಮಠದಲ್ಲಿ ಒಂದೊಂದು ಥರ ಮಾಡ್ತಾರೆ. ಇಲ್ಲಿ ಯಜುರ್ವೇದನ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ, ಕೆಲವರು ಅಂದರೆ ತುಂಬ ಜನ ಇಲ್ಲೇ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ರಶ್ಶೇ ಇಲ್ಲ, ಸಾಯಂಕಾಲ ಆಗಷ್ಟೇ ಇವೆಲ್ಲ ತುಂಬಿರ್ತವೆ. ಎರಡೂ ಇಲ್ಲ, ಎಲ್ಲ ಟೈಮ್ ಕ್ಯಾಚ್ ಮಾಡೋದು. ಗಾಡಿ ಪಾರ್ಕ್ ಮಾಡಿ ಹಂಗೆ ಮುಂದೆ ಬಂದರೆ ಸೈಡಲ್ಲೆಲ್ಲ ಅಂಗಡಿಗಳು ಕಾಣ್ತವೆ. ಅದೇ ಟೆಂಪಲ್ಲು. ಇಲ್ಲ ಜ್ಯೂಸ್ ಕೊಡು ತಗೊಂಬರ್ರಿ. ಪಾರ್ಕಿಂಗ್ ಅಂದಂಗೆ ಮುಂದೆ ಬಂದರೆ ಇಲ್ಲೆಲ್ಲ ರೂಮ್ಸ್ ಸಿಗ್ತವೆ ನಿಮಗೆ. ಮತ್ತು ಫ್ರೆಶ್ ಅಪ್ ಆಗಲಿಕ್ಕೆಲ್ಲ ಇಲ್ಲಿ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ. ಎಲ್ಲರೂ ಇಲ್ಲಿ ಅಮೌಂಟ್ ಕೊಟ್ಟು ಚಪ್ಪಲಿನ ಬಿಟ್ಟು ಹೋಗ್ಬೋದು. ಸುಮ್ಮನೆ ಅಲ್ಲಿ ಇಟ್ಟರೆ ಕಳೆದು ಹೋಗ್ತವೆ. ಸೊ ಇಲ್ಲಿ ಸೇಫ್ಟಿ ಅಂತ ಇಟ್ಟು ಹೋಗ್ರಿ ಎಲ್ಲರೂ. ನಮಗೆ ಎಂಟ್ರಿಗೆ ಈ ಥರ ಗೋಪುರ ಕಾಣುತ್ತೆ. ಗೋಪುರ ಅಂತ ಸಖತ್ತಾಗಿ ಕಟ್ಟಿದ್ದಾರೆ ಬಿಡಿ. ಹೊಸ್ದಾಗಿ ಆಗಿರೋದು ಇದು, ತುಂಬ ಚೆನ್ನಾಗಿದೆ. ಶೃಂಗೇರಿ ಅಂದ್ಕೊಂಡು ಎಲ್ರಿಗೂ ನೆನಪಾಗೋದೇ ತಾಯಿ ಶಾರದಾಂಬೆ. ಶೃಂಗೇರಿ ತುಂಗಾ ನದಿ ದಡದಲ್ಲಿರೋ ತಾಯಿ ಶಾರದಾಂಬೆ ನೆಲೆಸಿರೋ ಒಂದು ಪುಣ್ಯ ಸ್ಥಳವಾಗಿದೆ. ಈ ಪುಣ್ಯ ಸ್ಥಳಕ್ಕೆ ಸುಮಾರು 12 ವರ್ಷಗಳ ಹಳೆಯ ಇತಿಹಾಸ ಇದೆ. ಶಂಕರಾಚಾರ್ಯರು ಶ್ರೀ ಶಾರದಾಂಬೆ ಮೂರ್ತಿಯನ್ನು ಶ್ರೀಗಂಧದ ಮರದಿಂದ ಮಾಡಿದಂತೆ. ಈ ಬಂಡೆಯ ಮೇಲೆ ಕೆತ್ತಿದ ಶ್ರೀಚಕ್ರದ ಮೇಲೆ ಏನೋ ಆಡಂಬರವಿಲ್ಲದೆ ಗುಡಿ ಕಟ್ಟಿದ್ರಂತೆ. ಇಲ್ಲೇ ನೋಡಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು. ಆಮೇಲೆ ಶ್ರೀ ಭಾರತೀ ಕೃಷ್ಣ ತೀರ್ಥರು ಕೇರಳ ಶೈಲಿಯಲ್ಲಿ ಶ್ರೀಗಂಧದ ಮೂರ್ತಿ ಇತ್ತಲ್ಲ, ಅದನ್ನು ತೆಗೆದು ಚಿನ್ನದ ವಿಗ್ರಹ ಮಾಡಿದ್ರಂತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಂತೆ. 1916ರಲ್ಲಿ ಶ್ರೀ ಚಂದ್ರಶೇಖರ ಭಾರತಿಯವರು ಹೊಸ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಶ್ರೀ ಅಭಿನವ ವಿದ್ಯಾತೀರ್ಥರು ದೇವಸ್ಥಾನದಲ್ಲಿ ತುಂಬ ಬದಲಾವಣೆ ಮಾಡಿದರು. ಆಮೇಲೆ ಶಾರದಾಂಬಾ ದೇವಸ್ಥಾನ ಪಕ್ಕದಲ್ಲಿರೋ ಈ ದೇವಸ್ಥಾನ ಇತಿಹಾಸ ನೋಡೋದಾದರೆ, ತಾಯಿ ಶಾರದಾಂಬೆ ದೇವಸ್ಥಾನ ಕಟ್ಟೋಕ್ಕಿಂತ ಮುಂಚೆನೇ ಕಟ್ಟಿರೋ ದೇವಸ್ಥಾನ ಇದು. 14ನೇ ಶತಮಾನದಲ್ಲೇ ಕಟ್ಟಿರೋ ದೇವಸ್ಥಾನ ಇದು. ಶೃಂಗೇರಿಗೆ ಬಂದು ಅಮ್ಮನ ದರ್ಶನ ಪಡ್ಕೊಂಡು
ಎಲ್ಲರೂ ಹೋಗೋದೇ ಫಸ್ಟ್ ನದಿ ಹತ್ರ, ಯಾಕಂದರೆ ಅಲ್ಲಿ ಮೀನುಗಳಿಗೆ ಕಡಲೆಪುರಿ ತಿನ್ಸೋ ಮಜಾನೇ ಬೇರೆ. ಮೀನುಗಳು ನೋಡೋಕ್ಕಂತೂ ಎಲ್ಲರೂ ಅಲ್ಲಿ ಮಕ್ಕಳಾಗಿರ್ತಾರೆ, ಅಷ್ಟು ಚೆನ್ನಾಗಿ ಮೀನುಗಳು ಅಟ್ರ್ಯಾಕ್ಟ್ ಮಾಡ್ತವೆ ಎಲ್ರೂ. ಕಡಲೆಪುರಿ ಯಾರು ಒಳಗಡೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಹೊರಗಡೆ ಸಿಗುತ್ತೆ ಅಂತ. ಹೊಸ್ದಾಗಿ ಯಾರು ಬರ್ತಿರೋ ಕಡಲೆಪುರಿನ ದೇವಸ್ಥಾನ ಹೊರಗಡೆ ತಗೊಂಡೋಗಿ, ಒಳಗಡೆ ಯಾರೂ ಮಾರಲ್ಲ. ಎಲ್ಲರೂ ನೋಡಿ ಅಲ್ಲಿ ಮಕ್ಕಳ ಥರ ಹೇಗೆ ಮೀನುಗಳಿಗೆ ಕಡಲೆಪುರಿ ತಿನ್ನಿಸ್ತಿದ್ದಾರೆ ಅಂತ. ನಾವು ತಿನ್ಸ್ಕೊಂಬನ್ನಿ. ತುಂಗಾ ನದಿ ದಡದಲ್ಲಿ ಈ ಶಿವಲಿಂಗ ಹತ್ರ ಒಂದು ನಂಬಿಕೆ ಇದೆ. ಇಲ್ಲಿ ಕಾಯಿನನ್ನು ನಿಲ್ಲಿಸಿದ್ರೆ ನಾವು ಕೇಳ್ಕೊಂಡಿರೋ ಬೇಡಿಕೆ ಎಲ್ಲ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಮೀನುಗಳಿಗೆ ಕಡಲೆಪುರಿ ತಿನ್ನಿಸಿ ಹಂಗೆ ಮುಂದೆ ಬಂದರೆ ನಮಗೆ ಕಾಣಿಸೋದೇ ಕಪ್ಪೆ ಶಂಕರ ಗುಡಿ ಅಂತ. ಇದರೊಂದು ಇತಿಹಾಸ ತುಂಬ ಇಂಟ್ರೆಸ್ಟಿಂಗ್ ಇದೆ, ಎಲ್ರಿಗೂ ಗೊತ್ತು ಅನಿಸುತ್ತೆ. ಇದು ನಮ್ಮ ಸ್ಕೂಲ್ ಪಾಠದಲ್ಲೆಲ್ಲ ಇತ್ತು ಇದ್ರ ಬಗ್ಗೆ. ಇವಾಗ ನೀವು ನೋಡ್ತಿರೋದು ಹಾವು ಮತ್ತು ಕಪ್ಪೆ. ಕಪ್ಪೆ ಅಂದರೆ ಗರ್ಭಿಣಿ ಕಪ್ಪೆ. ಹಾವು ಗರ್ಭಿಣಿ ಕಪ್ಪೆನ ರಕ್ಷಣೆ ಮಾಡ್ತಿರೋದು ಇದು. ಇದನ್ನ ಶಂಕರಾಚಾರ್ಯ ನೋಡಿದ್ರಂತೆ, ನೋಡಿ ಹಂಗೆ ಬೆರಗಾಗಿದ್ರಂತೆ ಅವರು. ಇದನ್ನು ನೋಡಿದ ಬಳಿಕನೇ ಶಂಕರಾಚಾರ್ಯರು ಈ ಪೀಠ ಇಲ್ಲೇ ಸ್ಥಾಪನೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರಂತೆ. ಏನೇ ಹೇಳಿ, ಗೋಪುರ ನೋಡಿನೇ ಅರ್ಧ ಜನ ಸ್ಟನ್ನಾಗಿ ನಿಂತ್ಕೊಬಿಡ್ತಾರೆ, ಅಷ್ಟು ಚೆನ್ನಾಗಿ ಕಟ್ಟಿದ್ರು ಗೋಪುರ ಮಾತ್ರ. ಶೃಂಗೇರಿಗೆ ಬಂದು ಅಮ್ಮನ ಪ್ರಸಾದ ತಿಂದೇ ಹೋದರೆ ಹೆಂಗೆ? ಬನ್ನಿ ಪ್ರಸಾದ ತಿನ್ಕೊಂಬರೋಣ. ಊಟದ ಹಾಲ್ ಹತ್ರ ಗಾರ್ಡನ್ ಮಾತ್ರ ಏನು ಸಖತ್ತಾಗಿ ಮಾಡಿದಾರಲ್ಲ. ಇಲ್ಲೊಂದು ಗಣಪತಿ ಟೆಂಪಲ್ ಇದೆ. ಯಾವ ಕಡೆ ನೋಡಿದ್ರು ಒಂದು ಕ್ಷಣನೂ ಬೋರ್ ಆಗಲ್ಲ. ಆ ಥರ ನೇಚರಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ಟೆಂಪಲ್ ಎಲ್ಲ ಕಟ್ಟಿದ್ದಾರೆ. ಬನ್ನಿ ಪ್ರಸಾದ ತಿನ್ಕೊಂಬರೋಣ. ಪ್ರಸಾದ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ನಗಳು ಕೂಡ ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಆಗಲ್ಲ, ಆ ರೀತಿ ಎಲ್ಲ ಚೆನ್ನಾಗಿರುತ್ತೆ ಪ್ರಸಾದ. ನೀವು ಬಂದ್ರೂ ಪ್ರಸಾದ ಮಿಸ್ ಮಾಡ್ದೇ ತಿನ್ಕೊಂಡು ಹೋಗಿ, ತುಂಬ ಚೆನ್ನಾಗಿರುತ್ತೆ. ಪಾರ್ಕಿಂಗ್ ಮುಂದೆ ಒಂದು ಸೇತುವೆ ಇದೆ, ಅದು ತೂಗು ಸೇತುವೆ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ. ಬಂದರೆ ಒಂದು 5ರಿಂದ 10 ನಿಮಿಷ ನಿಂತ್ಕೊಂಡು ಹೋಗಿ, ಒಳ್ಳೆ ನೆಮ್ಮದಿ ಸಿಗುತ್ತೆ ಅಲ್ಲಿ ಸಂಜೆ ಟೈಮಲ್ಲಿ.
ಇಲ್ಲಿಂದನೂ ವ್ಯೂ ಸಖತ್ತಾಗಿದೆ. ನಮ್ಮ ಜನಕ್ಕೆ ಯಾವ ಕೆಲಸ ಮಾಡಬೇಡ್ರಿ ಅಂತಾರೆ, ಅದೇ ಕೆಲಸ ಮುದ್ದಾಂ ಮಾಡ್ತಾರೆ. ಹೆಬ್ಬುಲಿ ನೋಡ್ರಿ, ಈ ಬಿಸಿಲಲ್ಲಿ ಹೇಗೆ ನಿದ್ದೆ ಮಾಡ್ತಿದ್ವಿ. ಹೆಬ್ಬುಲಿ ಅಲ್ಲಿದೆ, ಹೆಣ್ಣುಲಿ. ಥ್ಯಾಂಕ್ ಯು ಗೈಸ್. ಇದಾಗಿತ್ತು ಶೃಂಗೇರಿ ಬಗ್ಗೆ ನಾನು ತಿಳ್ಕೊಂಡಿರೋ ಅಷ್ಟು ಪುಟ್ಟ ಮಾಹಿತಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಜಾಸ್ತಿ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಯಾರು ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ಕೊಂಡಿರೋ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.